ಮಕ್ಕಳು ಸ್ಕೂಲಿಂದ ಬರ್ತಾನೆ ಹೋಟೆಲ್ ಹತ್ರ ಹೋಗಿ ಆಟ ಸಾಮಾನು ತಗಸ್ಕೊಂಡ್ ಬಂದ್ರು. ಇಲ್ದೇ ಇರೋ ಮನೆಗ್ ಬರಲ್ಲ ಅಂತ ಹೇಳಿ ಅವ್ರ ಅಜ್ಜ ಹತ್ರ ಹೇಳ್ಬಿಟ್ಟು ಆಟ ಸಾಮಾನು ತಗಸ್ಕೊಂಡ್ ಬಂದು ಆಟ ಆಡ್ತಾ ಇದಾರೆ. ಡ್ರೆಸ್ ಚೇಂಜ್ ಮಾಡು ಅಂದ್ರೆ ಮಾಡ್ಲಿಲ್ಲ, ಸರ್ ಆಟ ಆಡ್ಕೊಂಡಿದ್ದು. ಕೆಲಸ ಮಾಡಕ್ ಬಿಡೋದಿಲ್ಲ ಅಂತ ಮಧ್ಯಾಹ್ನ ಮೇಲೆ ಮಲಗಿಸ್ಬಿಟ್ಟು ಇನ್ನು ಪಿತೃಪಕ್ಷ ದೊಡ್ಡವ್ರಿಗೆ ಎಡೆ ಇಡೋ ಕೆಲಸ ಇತ್ತು. ಅದಕ್ಕೋಸ್ಕರ ಇನ್ನು ಅಡ್ಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ಕಬಾಬ್ ಒಂದ್ ಮಾಡ್ಬೇಕಾಗಿತ್ತು. ರಾಜು ಮಸಾಲೆ ಎಲ್ಲ ಕಳ್ಸ್ಬಿಟ್ಟು ಅದು ಕಬಾಬ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯ್ತು. ಇನ್ನೇನೆಲ್ಲ ಅಡ್ಗೆ ಮಾಡಿದ್ದಾಯ್ತು ಅಂತ ಹೇಳಿದ್ರೆ ಈ ಫೋರ್ಕ್ ಸಾಸೇಜ್ ಬೇರೆ ತಗೊಂಬಂದ್ರು, ಅದನ್ನು ಮಾಡ್ಬೇಕಾಗಿತ್ತು. ಅವರಿದ್ದಾಗ ಈ ಸಾಸೇಜ್ ಅಂತ ಕಂಡಿಡ್ದಿದ್ರು ಏನೋ ಗೊತ್ತಿಲ್ಲ, ಅವ್ರು ತಿಂತಾ ಇದ್ರು ಅಂತ ಹೇಳಿ ಮತ್ತೆ ಇವಾಗ ಸಾಸೇಜ್ ತಗೊಂಬಂದ್ರು. ಸರಿ ಅದನ್ನು ಸಹ ರೆಡಿ ಮಾಡಿ ಇನ್ನು ಆಮ್ ಒಂದಿತ್ತು ಫೋರ್ಕ್ ಇದೆ, ಅದನ್ನು ಆಮ್ ಅದನ್ನೆಲ್ಲ ಮಾಡ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಇನ್ನೇನ್ ಸಾಂಬ್ರಾಣಿ ಹಾಕ್ಬೇಕಲ್ವಂತ ಎಲ್ಲ ಧೂಪ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋ ಟೈಮ್ ಕರೆಕ್ಟ್ ತಾತ ಬಂದ್ರು. ಅವ್ರು ఎత్తుకపో అది కవర్లో ఓన్ తెచ్చుకో ఓన్కొంత ముక్కొండ ధను ముక్క ఎట్లా ముక్కేది ఆడ ఫోటో చూసి ముక్క ముందే నీళ్ళంతా